ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಫಸ್ಟ್ನೇ ವಿಡಿಯೋ ಆಗಿರುತ್ತೆ. ಮೋಜು ಮಸ್ತಿ ತುಂಬಿರುತ್ತೆ. ಸ್ನೇಹಿತರೆ, ಇವತ್ತು ನಡೆದಿರೋ ಕ್ರಿಕೆಟ್ ಸೀರೀಸ್ ಬಗ್ಗೆ ನಮ್ಮ ಸ್ನೇಹಿತರು ಮಾತಾಡ್ತಾರೆ. ಅವ್ರು ಏನ್ ತಿಳಿದಿದೆ ಕ್ರಿಕೆಟ್ ಸೀರೀಸ್ ಬಗ್ಗೆ ಮತ್ತೆ ಆಶಸ್ ಬಗ್ಗೆ, ಅದ್ರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂತಾರೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಬಂದು ಆಶಸ್ ಪ್ರಿವ್ಯೂ ಆಗಿರುತ್ತೆ. ನೀವೆಲ್ಲ ಆಲ್ರೆಡಿ ನೋಡಿರ್ತೀರಾ, ಆಸ್ಟ್ರೇಲಿಯಾ ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಿದೆ. ಫಸ್ಟ್ನೇ ಡೇ 2 ಅಲ್ಲೇ ಎಂಡ್ ಆಗಿದೆ ಮ್ಯಾಚ್. ಸೊ ಈ ಟಾಪಿಕ್ ಏನಕ್ಕೆ ನಾವು ಮಾತಾಡ್ತಿದೀವಿ ಅಂತಂದ್ರೆ, ಕನ್ನಡದಲ್ಲಿ ಇದು ಪ್ರಿವ್ಯೂ ಮತ್ತೆ ರಿವ್ಯೂ ಚಾನೆಲ್ ತುಂಬಾ ಕಮ್ಮಿ ಇದೆ ಪ್ರೊಫೆಷನಲ್ ಆಗಿ. ಸೊ ಅದನ್ನ ನಾವು ಕವರ್ ಅಪ್ ಮಾಡ್ಬೇಕು ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದೀವಿ. ನಮ್ದೊಂದು ಸಣ್ಣ ಪ್ರಯತ್ನ. ಆಶಸ್ ಸೀರೀಸ್ ಬಗ್ಗೆ ಹೇಳೋದು ಅಂತಂದ್ರೆ, ಸುಮಾರು ಜನಕ್ಕೆ ಗೊತ್ತಿರುತ್ತೆ ಏನ್ ಆಶಸ್ ಅಂತಂದ್ರೆ, ಏನಕ್ಕೆ ಮ್ಯಾಚ್ ಆಡ್ತಾರೆ, ಆತರ ಅದು ಏನಕ್ಕೆ ಅಂತಂದ್ರೆ, ಆಶಸ್ ಅಂತ ಸ್ಟಾರ್ಟ್ ಆಗಿದೆ ಅಂದ್ರೆ 1882 ಅಲ್ಲಿ. ಹೇಳ್ತೀನಿ ಅದನ್ನೇ. 1882 ಅಲ್ಲಿ ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅಲ್ಲಿ ಆಡ್ತಾ ಇರ್ತಾರೆ ಅಟ್ ಓವಲ್. ಸೊ 29th ಆಗಸ್ಟ್ ಅಲ್ಲಿ 29th ಆಗಸ್ಟ್ ಅಲ್ಲ, ಅದ್ರ ಹಿಂದಿನ ದಿವಸ ಯಾವ ಇಸ್ವಿ ಅಂದ್ರೆ 1882 ಅಲ್ಲಿ ಆಸ್ಟ್ರೇಲಿಯಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇರ್ತದೆ. ಆಸ್ಟ್ರೇಲಿಯಾ ಟೂರ್ ಮಾಡಿರ್ತಾರೆ ಇಂಗ್ಲೆಂಡ್ಗೆ. ಸೊ ಅವಾಗ ಏನಾಗುತ್ತೆ, ಇಂಗ್ಲೆಂಡ್ ಅವರು ಫಾರ್ ದ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಮೇಲೆ ಹೋಮ್ ಅಲ್ಲಿ ಸೋತೋಗ್ಬಿಡ್ತಾರೆ. ಸೊ ತುಂಬಾ ಆಸ್ಟ್ರೇಲಿಯಾ ಮೇಲೆ ಸೋತೋಗ್ಬಿಡ್ತಾರೆ. ಸೊ ಏನಾಗುತ್ತೆ, ತುಂಬಾ ಅವ್ರಿಗೆ ಫ್ಯಾನ್ಸ್ಗೆ ಎಲ್ಲರಿಗೂ ನೋವಾಗಿರುತ್ತೆ ಆ ಕಾಲದಲ್ಲಿ. ಹೌದು. ಸೊ ಇಂಗ್ಲೆಂಡ್ ಅವರು ಕಂಡುಹಿಡಿದಿರೋ ಗೇಮು ಇಂಗ್ಲೆಂಡ್ ಅಲ್ಲೇ ಆಸ್ಟ್ರೇಲಿಯಾದವ್ರು ಬಂದು ಸೋಲಿಸಿದ್ದಾರೆ ಅಂತಂದ್ರೆ ತುಂಬಾ ಅವಮಾನ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಒಂದು ನ್ಯೂಸ್ ಪೇಪರ್ ಅಲ್ಲಿ 1882 ಅಲ್ಲಿ 29th of August ಬರೀತಾರೆ, ಇಂಗ್ಲೆಂಡ್ ಕ್ರಿಕೆಟ್ ಇಸ್ ಡೆಡ್, ಆಶಸ್ ವರ್ ಟೇಕನ್ ಟು ಆಸ್ಟ್ರೇಲಿಯಾ ಅಂತ. ಆಶಸ್ ಅಂದ್ರೆ ಬೂದಿನ ನಿಮ್ನ ಸಾಯಿಸಿ ಆ ಬೂದಿನ ಅವ್ರು ತಗೊಂಡೋಗಿದ್ದಾರೆ ಅಂತ ಬೈತಾರೆ ಕೋಪದಲ್ಲಿ. ಸೊ ಆಶಸ್ ಅವ್ರದ್ದು ಆತರ ಬರ್ದಾಗ ಏನಾಗುತ್ತೆ, ಅದೆಲ್ಲ ಮೀಡಿಯಾ ಬಿಲ್ಡಪ್ ಎಲ್ಲ ಆಗಿ ಪೇಪರ್ ಬಿಲ್ಡಪ್ ಎಲ್ಲ ಆಗುತ್ತೆ. ಸೊ ಇಂಗ್ಲೆಂಡ್ ಕ್ಯಾಪ್ಟನ್ ಆದವ್ರು ಏನ್ ಹೇಳ್ತಾರೆ, ಐ ವಿಲ್ ಬ್ರಿಂಗ್ ಬ್ಯಾಕ್ ದಟ್ ಆಶಸ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ಸೇಮ್ ಅಂತ. ಸೊ ಇವ್ರು ಆಸ್ಟ್ರೇಲಿಯಾಗ ಹೋಗ್ತಾರೆ, ಆಸ್ಟ್ರೇಲಿಯಾದಿಂದ ಲಕ್ಕಿಲಿ ಗೆಲ್ತಾರೆ ಇಂಗ್ಲೆಂಡ್ ಅವರು. ಆಶಸ್ ನ ತಗೋಬರ್ತಾರೆ. ಆ ಸಿಂಬಾಲಿಕಲಿ ಅದು ಏನ್ ಚಿಕ್ಕದು ನೀವು ನೋಡ್ತೀರಾ ಆಶಸ್, ಅದು ಇಂಗ್ಲೆಂಡ್ ಕ್ಯಾಪ್ಟನ್ ಇದಾರಲ್ಲ ಅವ್ರಿಗೆ ಯಾರೋ ಒಬ್ರು ಮೀಡಿಯಾ ಪರ್ಸನ್ ಒಂಥರ ಕ್ರಿಯೇಚರ್ ತರ, ಮಿನಿ ಕ್ರಿಯೇಚರ್ ತರ ಮಾಡ್ಕೊಡ್ತಾರೆ. ಸೊ ಅದು ಎಷ್ಟು ಪಾಪ್ಯುಲರ್ ಆಗುತ್ತೆ ಅಂತಂದ್ರೆ, ಅದನ್ನೇ ಇಟ್ಕೊಂಡು ಆಶಸ್ ನ ನೆಕ್ಸ್ಟ್ ಇಂಗ್ಲೆಂಡ್ ಟೂರ್ ಆಗ್ಲಿ, ಇಂಗ್ಲೆಂಡ್ ಟು ಆಸ್ಟ್ರೇಲಿಯಾ ಟೂರ್ ಆಗ್ಲಿ, ಆಸ್ಟ್ರೇಲಿಯಾ ಟು ಇಂಗ್ಲೆಂಡ್ ಟೂರ್ ಆದ್ರೂ ಆಶಸ್ ಸೀರೀಸ್ ಅಂತ ಮಾಡ್ತಾರೆ. ಸೊ ಯಾರು ಗೆಲ್ತಾರೋ ಆಶಸ್ ನ ಎತ್ಕೊಂಡ್ ಬರ್ತಾರೆ ಅಂತ ಅರ್ಥ. ಸೊ ಇದು 1882 ಇಂದ ಸ್ಟಾರ್ಟ್ ಆಗಿರೋದು, ಇವಾಗವರೆಗೂ ನಡ್ಕೊಂಡು ಬರ್ತಾ ಇದೆ. ತುಂಬಾ ಹೈಪ್ ಕ್ರಿಯೇಟ್ ಆಗಿರುತ್ತೆ. ಪ್ಲಸ್ ಅದೇ ರೀತಿನೂ ತುಂಬಾ ಚೆನ್ನಾಗಿ ಆಡ್ತಾರೆ ಕೂಡ ಕ್ರಿಕೆಟ್. ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಸೂಪರ್ ಆಗಿ ಆಡ್ತಾರೆ. ಹೆಂಗೆ ನಾವು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆತರ ಮ್ಯಾಚ್ ನೋಡ್ತೀವಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ಗಿನ್ನ ಹೈಪ್ ಇದೆ. ಅದಕ್ಕೆ ಹೈಪ್ ಅಂತ ಇಲ್ಲ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂತ ಏನಾಗುತ್ತೆ ಅಂತಂದ್ರೆ ಪೊಲಿಟಿಕಲ್ ಅದು ಇದೆಲ್ಲ ಇನ್ವಾಲ್ವ್ ಆಗ್ಬಿಡುತ್ತೆ. ಆಮೇಲೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಲ್ಲ ಪಾಕಿಸ್ತಾನದವ್ರು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಲ್ಲ. ನಾವ್ ಇಂಡಿಯಾ ಏನ್ ಕ್ರಿಕೆಟ್ ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ ಗೆ ಪಾಕಿಸ್ತಾನದವ್ರು ಇಲ್ಲ. ಸೊ ಮುಂಚೆ ಇತ್ತು 2000 ನಲ್ಲಿ, 1995 ಆ ತರ ಪಾಕಿಸ್ತಾನ ಒಳ್ಳೆ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇದ್ರು. ಸೊ ಅವಾಗ ಇಂಡಿಯಾ ಪಾಕಿಸ್ತಾನ ಹೇಳ್ಬೋದಾಯ್ತು ಇದು ರೈವಲ್ರಿ ಇದೆ ಆತರ ಅಂತ. ಬಟ್ ಇವಾಗ ಹೆಂಗಿದೆ ಅಂತಂದ್ರೆ, ಒಂದು 10-15 ವರ್ಷದಲ್ಲಿ ಇಂಡಿಯಾ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿರೋದ್ರಿಂದ ಯಾವುದೇ ರೀತಿ ಇಂಡಿಯಾ ಪಾಕಿಸ್ತಾನ ಬಟ್ ಹೈಪ್ ಇರುತ್ತೆ. ಬಟ್ ಕ್ವಾಲಿಟಿ ಆಫ್ ಕ್ರಿಕೆಟ್ ಅಂತ ಹೈಪ್ ಇರಲ್ಲ. ಪಾಕಿಸ್ತಾನ ಇಂಡಿಯಾ ಅಂತ ಹೈಪ್ ಇರುತ್ತೆ ಅಷ್ಟೇ. ಕ್ವಾಲಿಟಿ ಆಫ್ ಕ್ರಿಕೆಟ್ ತುಂಬಾ ಕಮ್ಮಿ ಇರುತ್ತೆ ಯಾವ್ದ್ರಲ್ಲಿ, ಇಂಡಿಯಾ ಪಾಕಿಸ್ತಾನದಲ್ಲಿ. ಇಂಡಿಯಾ ಮತ್ತೆ ಆಸ್ಟ್ರೇಲಿಯಾದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ನಡೆಯುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಅನ್ನೋದೇ ಒಂದು ಸೀರೀಸ್ ಓನ್ಲಿ ಇಂಗ್ಲೆಂಡ್ ಅಂಡ್ ಆಸ್ಟ್ರೇಲಿಯಾ. ಹೌದು, ಅದು ಅವರು ಅದಕ್ಕೆ ಅಂತಾನೆ ಅವ್ರು ಆಡೋದು. ಹೌದೌದು. ಇಂಗ್ಲೆಂಡ್ ಅಂದ್ರೆ ನಾರ್ಮಲಿ ಸೀರೀಸ್ ಎಲ್ಲ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಅಂದ್ರೆ ವರ್ಷಕ್ಕೊಂದ್ಸತಿ ಅಲ್ಲ, 2 ವರ್ಷಕ್ಕೊಂದ್ಸತಿ ಆಶಸ್ ಮಾಡ್ತಾರೆ. ಅವಾಗ ಇಂಗ್ಲೆಂಡ್ ಅವರು ಟೂರ್ ಮಾಡ್ತಾರೆ ಆಸ್ಟ್ರೇಲಿಯಾಗೆ ಒಂದ್ಸತಿ. ನೆಕ್ಸ್ಟ್ ಸತಿ ಇವಾಗ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಆಶಸ್, ನೆಕ್ಸ್ಟ್ ಇಂಗ್ಲೆಂಡ್ ಅಲ್ಲಿ ನಡೆಯುತ್ತೆ. ಆತರ ಇಲ್ಲಿ ಹೋಗ್ತಾರೆ, ಅವ್ರು ಹಂಗ್ ಬರ್ತಾರೆ. ಬಟ್ ಈ ಒಂದು 10 years ಅಲ್ಲಿ ಆಸ್ಟ್ರೇಲಿಯಾ ತುಂಬಾ ಡಾಮಿನೇಟ್ ಮಾಡಿದೆ ಆಶಸ್ ಅಲ್ಲಿ ಇಂಗ್ಲೆಂಡ್ ನ. 10 years ಆಯ್ತು ಆಶಸ್ ಗೆದ್ದಿಲ್ಲ ಇಂಗ್ಲೆಂಡ್. ಸೊ 10+ years ಆಗಿರ್ಬೋದು. ಎಕ್ಸಾಕ್ಟ್ಲಿ 2013 ಅನ್ಸುತ್ತೆ ಅವ್ರು ಲಾಸ್ಟ್ ಗೆದ್ದಿರೋದು. ಆಗಿರುತ್ತೆ 10+ years ಅಂತ ಆಗಿರುತ್ತೆ. ಗೆದ್ದಿಲ್ಲ. ಯಾರು ಇಂಗ್ಲೆಂಡ್ ಅವ್ರು ಗೆದ್ದಿಲ್ಲ. ಇವಾಗ ಬಂದಿದ್ದಾರೆ
ನೋಡ್ಬೇಕು ಇಲ್ಲ ಒಂದ್ ಮ್ಯಾಚ್ ಆಲ್ರೆಡಿ ಸೋತೋಗ್ಬಿಟ್ಟಿದ್ದಾರೆ. ಎಷ್ಟು ಮ್ಯಾಚ್? 5 ಮ್ಯಾಚ್ ಸೀರೀಸ್ ಇರುತ್ತೆ ಇದು. 5 ಮ್ಯಾಚ್ ಎಷ್ಟು ದಿವಸ ನಡೆಯುತ್ತಿದ್ದು? ಒಂದು ಟೆಸ್ಟ್ ಮ್ಯಾಚ್ 5 ದಿವಸ ನಡೆಯುತ್ತೆ. ಒಂದು ಮ್ಯಾಚ್ 5 ದಿವಸ ನಡೆಯುತ್ತೆ. ಆತರ ಬ್ರೇಕು ಮತ್ತೆ ಸೆಂಟ್ರಲ್ ಎಲ್ಲಾನು ಅವ್ರಿಗೆ ಕ್ರಿಸ್ಮಸ್ ಬರುತ್ತೆ, ಬಾಕ್ಸಿಂಗ್ ಡೇ ಇರ್ತದೆ. ಸೊ 1 ಮಂತ್ ಮಿನಿಮಮ್ ಅಂದ್ರೆ ಒಂದೂವರೆ ತಿಂಗಳು ನಡೆಯುತ್ತೆ ಇದು. 1.5 ತಿಂಗಳು ನಡೆಯುತ್ತೆ. ಬಟ್ ಆ ಕಡೆ ಅದು ಅಂದ್ರೆ ಅವ್ರದ್ದು ಒಂಥರ ಫೆಸ್ಟಿವಲ್ ತರ ಇದು. ಇವಾಗ ನಮ್ಗೆ ಹಿಂಗೆ IPL ನಾವ್ ಎಷ್ಟು ಎಂಜಾಯ್ ಮಾಡ್ತೀವಿ, ಆ ತರ ಅವ್ರಿಗೆ ಆಶಸ್ ಒಂಥರ ರೈವಲ್ರಿ, ಯುದ್ಧದ ತರನೇ ಅಂತ ಅನ್ಕೋಬೇಕು. ಆ ತರ ಇರುತ್ತೆ. ಬಟ್ ಆಸ್ಟ್ರೇಲಿಯಾದವ್ರು ತುಂಬಾ ಚೆನ್ನಾಗಿ ಕಂಬ್ಯಾಕ್ ಮಾಡಿದ್ದಾರೆ. ನಿನ್ನೆ ಅವರು ಆಸ್ಟ್ರೇಲಿಯಾದವರು ಸ್ಕೋರ್ ಬಂದು 50 ರನ್ಸ್ ಏನೋ ಬಿಹೈಂಡ್ ಇದ್ರು. ಅಂದ್ರೆ ಒಂದ್ಸತಿ ಇಂಗ್ಲೆಂಡ್ ಅವ್ರು ಆಲ್ ಔಟ್ ಆಗಿ 180 ಸಮಥಿಂಗ್ ಗೆ, ಇವರು 120ಗೆ 1 ವಿಕೆಟ್ ಮಾತ್ರ ಲೆಫ್ಟ್ ಆಗಿತ್ತು. 1 ವಿಕೆಟ್ ಇತ್ತು. ಬೆಳಗ್ಗೆ ಅದು ಔಟ್ ಆಗಿ ಇಂಗ್ಲೆಂಡ್ ಲೀಡ್ ಅಲ್ಲಿ ಇತ್ತು. ಬಟ್ ಏನ್ ಆಸ್ಟ್ರೇಲಿಯಾದವರು ಅಂದ್ರೆ ಅವ್ರ ಏನಿದೆ ಕಲ್ಟ್ ಆತರ ಹೇಳ್ತಾರಲ್ಲ, ಅವ್ರು ಕಂಬ್ಯಾಕ್ ಮಾಡುವಂತ ರೀತಿ ಸೂಪರ್ ಆಗಿ ಮಾಡಿ ಡೇ 2ಗೆ ಮ್ಯಾಚ್ ನ ಎಂಡ್ ಮಾಡಿದ್ದಾರೆ, ವಿನ್ ಮಾಡಿದ್ದಾರೆ. ನೀವೇನ್ ಹೇಳ್ತೀರಾ ಈ ಸೀರೀಸ್ ಇಂಗ್ಲೆಂಡ್ ಗೆಲ್ಲಲ್ಲ ಅಂತೀರಾ? ಇಂಗ್ಲೆಂಡ್ ಡೌಟ್ ಇದೆ. ಇದು ವೀಕೆಸ್ಟ್ ಬೌಲಿಂಗ್ ಅಟ್ಯಾಕ್ ಆಸ್ಟ್ರೇಲಿಯಾದು. ಪ್ಯಾಟ್ ಕಮಿನ್ಸ್ ಇಲ್ಲ, ಕ್ಯಾಪ್ಟನ್ ಇಲ್ಲ. ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯನ್ ಟೆಸ್ಟ್ ಟೀಮ್ ಕ್ಯಾಪ್ಟನ್, ODI ಟೀಮ್ ಕ್ಯಾಪ್ಟನ್, ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ ಆಸ್ಟ್ರೇಲಿಯಾ ಟೀಮ್ ಅಲ್ಲಿ. ಸೊ ವೀಕೆಸ್ಟ್ ಬೌಲಿಂಗ್ ಇದ್ರೂ ಕೂಡ ಆಸ್ಟ್ರೇಲಿಯಾ ಇವ್ರನ್ನ ಆಲ್ ಔಟ್ ಮಾಡಿ ಇದ್ ಮಾಡಿದ್ದಾರೆ. ವೀಕ್ ಇದ್ರು ಗೆಲ್ಲಕ್ ಆಗಿಲ್ಲ ಇವರು ಅವ್ರ ಮೇಲೆ ಫಸ್ಟ್ ಮ್ಯಾಚ್. ಸೊ ಸೆಕೆಂಡ್ ಮ್ಯಾಚ್ ಅಲ್ಲಿ ಹೇಳಕ್ ಆಗಲ್ಲ. ಏನು ಥರ್ಡ್ ಮ್ಯಾಚ್ ಇಂದ ಪ್ಯಾಟ್ ಕಮಿನ್ಸ್ ಬರ್ತಾರೆ ಅಂತ ರೂಮರ್ಸ್ ಇದೆ. ಬಟ್ ನಾಟ್ ಶೋರ್ ಅವ್ರು ರೂಲ್ಡ್ ಔಟ್ ಆಗಿರ್ಬೋದು. ಇಂಗ್ಲೆಂಡ್ ಯಾಕೆ ಗೆಲ್ದಿರೋ ಕಾರಣ ಏನಾದ್ರು? ಅವರು ಆತರ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಿದ್ದಾರೆ. ಏನಂತಂದ್ರೆ ಬಡಿ ಮಾಡ್ತಾ ಇದಾರೆ ಅವರು ಚೆನ್ನಾಗಿ. ಡಿಫೆನ್ಸ್ ಆಡಲ್ಲ, ಏನಿಲ್ಲ, ಬಡಿ. ಇವಾಗ ಈ ಬಾಲ್ ಹೊಡಿಬೇಕು ಅಂದ್ರೆ ಈ ಬಾಲ್ ಹೊಡಿಬೇಕು ಅವರು. ಆತರ ಇವ್ರು ಆಡ್ದಂಗೆ ವೆಸ್ಟ್ ಇಂಡೀಸ್ ಆಡ್ದಂಗೆ ಆಡ್ತಾವ್ರ. ವೆಸ್ಟ್ ಇಂಡೀಸ್ ತುಂಬಾ ಇದಾಡ್ತಿದ್ದಾರೆ ಅವರು. ಹೊಡಿಬಡಿ ಇಲ್ಲ, ವೆಸ್ಟ್ ಇಂಡೀಸ್ ಏನು ಹೊಡಿದೇನೆ ಔಟ್ ಆಯ್ತಾರ ಅವ್ರು ಇವಾಗ. ವೆಸ್ಟ್ ಇಂಡೀಸ್ ಅವರು ಬಾಂಗ್ಲಾದೇಶಗಿಂತ ಕೆಳಗಡೆ ಆಡ್ತಿದ್ದಾರೆ ಕ್ರಿಕೆಟ್ ಇವಾಗ. ಅವ್ರದ್ದೇನಾಯ್ತು? ಅವ್ರದ್ದೊಂಥರ ಕತೆ, ಅವ್ರದೇ ಒಂದು ದೊಡ್ಡ ಇತಿಹಾಸ. ನೆಕ್ಸ್ಟ್ ವಿಡಿಯೋದಲ್ಲಿ ವೆಸ್ಟ್ ಇಂಡೀಸ್ ಬಗ್ಗೆ ಮಾತಾಡೋಣ. ವೆಸ್ಟ್ ಇಂಡೀಸ್ ಮತ್ತೆ ನ್ಯೂಜಿಲೆಂಡ್ ಸೀರೀಸ್ ನಡೀತಾ ಇದೆ, ಅದ್ರ ಬಗ್ಗೆನೂ ಮಾತಾಡೋಣ. ಆಶಸ್ ಅಂತ ಬಂದ್ರೆ ಟ್ರಾವಿಸ್ ಹೆಡ್ ಇವತ್ತು ಸೆಂಚುರಿ ಮಾಡಿದ್ದಾರೆ, 123 ರನ್ಸ್ ಹೊಡೆದಿದ್ದಾರೆ. ಟ್ರಾವಿಸ್ ಹೆಡ್ ಬರೀ T20 ಆಡ್ತಾರೆ, ಇಲ್ಲ ODI ಆಡ್ತಾರೆ ಅನ್ನೋದೆಲ್ಲ ಸುಳ್ಳು. ಟೆಸ್ಟ್ ಅಲ್ಲಿ ಏನ್ ಹಾರ್ಡ್ ಕೋರ್ ಆಗಿ ಆಡ್ಬೇಕು, ಪೇಷನ್ಸ್ ನ ತೋರಿಸ್ಬೇಕು, ಅಟ್ಯಾಕ್ ಮಾಡ್ಬೇಕು. ಇವಾಗ 200 ರನ್ಸ್ ಏನೋ ಟಾರ್ಗೆಟ್ ಇತ್ತು ಅವ್ರಿಗೆ. 200 ರನ್ಸ್ ನ ಅವ್ರು ಬೇಕಾದ್ರೆ ಇನ್ನ 3 ಡೇಸ್ ಇದೆ. ಇವತ್ತು ಬಿಟ್ಟು 3 ಡೇಸ್ ಇದೆ. ಅವರು ಡಿಫೆನ್ಸಿವ್ ಆಗಿ ಹೋಗ್ಬೋದಾಯ್ತು. ನೋ, ಸ್ಮ್ಯಾಶ್. ವರ್ಲ್ಡ್ ಕ್ರಿಕೆಟ್ ಅಲ್ಲಿ ಟೆಸ್ಟ್ ಸೀರೀಸ್ ನ ಅಷ್ಟು ಇಂಟ್ರೆಸ್ಟ್ ಆಗಿ ತಗೊಂಡೋಗ್ತಾ ಇಲ್ಲ ಅನ್ಕೊಂತೀನಲ್ವಾ? ಆತರ ಏನಿಲ್ಲ. ಜನ ತುಂಬಾ ಪ್ಯಾಷನೇಟ್ ಇರೋರು, ಕ್ರಿಕೆಟ್ ಬಗ್ಗೆ ಫಾಲೋ ಮಾಡೋರು ನೋಡ್ತಾರೆ ಟೆಸ್ಟ್ ನ. ಇವಾಗ ನಮ್ದಲ್ಲಿ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಸೀರೀಸ್ ನಡೀತಾ ಇದೆ. ಸೌತ್ ಆಫ್ರಿಕಾದವ್ರು ಗೆದ್ದಿದ್ದಾರೆ. ಫಸ್ಟ್ ಸಾಯಿಲ್ ನಾವು ಸೋತಿದೀವಿ. ಒಂದು 20 ವರ್ಷ ಆಗಿರ್ಬೋದೇನೋ ನಾವು ಸೌತ್ ಆಫ್ರಿಕಾ ಮೇಲೆ ಇಂಡಿಯಾ ಸೋತಿದೀವಿ. ಇವತ್ತು ನಡೀತಾ ಇದೆ, ಫಸ್ಟ್ ಡೇ ಇವತ್ತು. ಅದ್ರದ್ದು ಅಪ್ಡೇಟ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಆಶಸ್ ಆಗಿರುತ್ತೆ. ಸೊ ಕ್ರಿಕೆಟ್ ಇಲ್ಲ, ಆತರ ಏನಿಲ್ಲ. ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಏನಿದೆ ಟೆಸ್ಟ್, ಅದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಇಂಗ್ಲೆಂಡ್ ಕ್ರಿಕೆಟ್ ಟೀಮ್ಗೆ. ಟೆಸ್ಟ್ ಕ್ರಿಕೆಟ್ ನ ಅವರು ರಿಲೀವ್ ಮಾಡ್ತಿದ್ದಾರೆ. ಅಂದ್ರೆ ತಿರ್ಗಾ ಅದಕ್ಕೊಂಥರ ಹೊಸ ರೀಬರ್ತ್ ತರ ಏನೋ ಕೊಡ್ತಾ ಇದಾರೆ. ಬಿಕಾಸ್ ಬೋರ್ ಆಗ್ಬಾರ್ದು, 5 ಡೇಸ್ ತನಕ ಹೋಗ್ಬೇಕು, 5 ಡೇಸ್ ಅಲ್ಲಿ ವಿನ್ನರ್ ಡಿಸೈಡ್ ಆಗ್ಬೇಕು. ಇದೆಲ್ಲ ಅವ್ರ ಕಾನ್ಸೆಪ್ಟ್ ಇದೆಯಲ್ಲ, ತುಂಬಾ ವರ್ತ್ ಆಗುತ್ತೆ, ಚೆನ್ನಾಗಿದೆ ನೋಡೋದಕ್ಕೆ. ಆಮೇಲೆ ಇಂಗ್ಲಿಷ್ ಅವರಾಗ್ಲಿ ಮತ್ತೆ ಆಸ್ಟ್ರೇಲಿಯಾದಲ್ಲಾಗ್ಲಿ ಕ್ರಿಕೆಟ್ಗೆ ಟೆಸ್ಟ್ಗೆ ಜನ ಬಂದಿದ್ದಾರೆ. ಫಸ್ಟ್ ಡೇ ಆಫ್ ಅಟೆಂಡೆನ್ಸ್ ಅಟ್ ಬರ್ತ್ 43,000 ಬಂದಿದ್ದಾರೆ ಟೆಸ್ಟ್ಗೆ ಅಲ್ಲಿ. ಖಂಡಿತವಾಗ್ಲು ಕ್ರಿಕೆಟ್ ನೋಡುವಂತವ್ರು ಎಲ್ಲ ಅಭಿಮಾನಿಗಳು ಇರ್ತಾರೆ. ಆಶಸ್ ಒಂಥರ ಗ್ರೇಟೆಸ್ಟ್ ಆಫ್ ಗ್ರೇಟೆಸ್ಟ್. ಕ್ರಿಕೆಟ್ ನೋಡ್ತಾ ಇದ್ದೀರಾ? ನಾನು ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ. ಎಲ್ಲರೂ ಚಿಕ್ಕ ವಯಸ್ಸಿನ ನೋಡೋದು. ನಿಮ್ ವಯಸ್ಸು ಅಂದ್ರೆ ನಿಮ್ಗೆ ಏನು ಆಗ? ನಾನು ಒಂದು 3-4 ಇಯರ್ಸ್ ಇರ್ಬೋದು. 3-4 ಇಯರ್ಸ್ ಇಂದನೂ ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಟಿವಿಲಿ ನನ್ಗೆ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದು ಕ್ರಿಕೆಟ್ ಮೇಲೆ. ಆಮೇಲೆ ಮಾಸ್ಟರ್ ಬ್ಲಾಸ್ಟರ್ ಅಂತ ಒಂದು ಸೀರೀಸ್ ಅಲ್ಲಿ ಹೇಳ್ತಾರೆ, ಸಚಿನ್ಗೆ ಡೆಸರ್ಟ್ ಅಲ್ಲಿ ಹೊಡಿತಾರೆ, ಶಾರ್ಜಾದಲ್ಲಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆಗಿರುತ್ತೆ. ಸಚಿನ್ ಇದು ಬರುತ್ತೆ, ಸ್ಯಾಂಡ್ ಸ್ಟಾರ್ಮ್ ಏನೋ ಬರುತ್ತೆ,
ಹಿಂಗೆ ಬಿರುಗಾಳಿ ತರ ಬಿರುಗಾಳಿ ಬಂದ್ಬಿಡುತ್ತೆ, ಮ್ಯಾಚ್ ನ ಸ್ಟಾಪ್ ಮಾಡ್ತಾರೆ. ಮ್ಯಾಚ್ ನ ಸ್ಟಾಪ್ ಮಾಡಿ ತಿರ್ಗಾ ಸಚಿನ್ ತಿರ್ಗಾ ಬ್ಯಾಟಿಂಗ್ ಬರ್ತಾರೆ. ಬ್ಯಾಟಿಂಗ್ ಬಂದು ಆಸ್ಟ್ರೇಲಿಯಾದವ್ರು ಬ್ರ್ಯಾಂಡ್ ಬಜಾ ಭಾರತ್ ಮಾಡಾಕ್ಬಿಡ್ತಾರೆ. ಅವಾಗಿಂದ ಸಚಿನ್ ಫಸ್ಟ್ ನಾವು ಫ್ಯಾನು. ಅದಾದ್ಮೇಲೆ ದ್ರಾವಿಡ್. ಕ್ರಿಕೆಟ್ಗೆ ಅವಾಗಿಂದ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. ನಾನು ಕ್ರಿಕೆಟ್ ಆಡಿದೀನಿ, ಕ್ಲಬ್ ಕ್ರಿಕೆಟ್ ಆಡಿದೀನಿ, ಆಮೇಲೆ ಕಾಲೇಜಲ್ಲೂ ಕ್ರಿಕೆಟ್ ಆಡಿದೀನಿ, ಟೂರ್ನಮೆಂಟ್ಸ್ ಆಡಿದೀನಿ. ಬಟ್ ಅದ್ರಲ್ಲಿ ಕೆರಿಯರ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನಮ್ದೇ ಆದಂತ ಪ್ರಾಬ್ಲಮ್ಸ್. ಓಕೆ, ನಾವು ನಿಮ್ಮ ಕ್ರಿಕೆಟ್ ಅಲ್ಲಿ ಕರಿಯರ್ ಮಾಡೋಕ್ಕಾಗಿಲ್ಲ ಅಂದ್ರೆ ನೀವು ಬೇಜಾರು ಮಾಡ್ಕೊಂಬಿಡಿ. ನಮ್ಮ ಈ ಚಾನೆಲ್ ಮುಖಾಂತರ ನಿಮ್ಮ ಕ್ರಿಕೆಟ್ ಕರಿಯರ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಆತರ ಏನಿಲ್ಲ. ಒಂದು ನಾವು ಏನಕ್ಕೆ ಈ ಪ್ರಯತ್ನ ಪಡ್ತಾ ಇದೀವಿ ಅಂತಂದ್ರೆ, ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀನಿ, ಕ್ವಾಲಿಟಿ ಆಫ್ ಕಂಟೆಂಟ್, ಕ್ರಿಕೆಟ್ ಬಗ್ಗೆ ಅನಾಲಿಸಿಸ್ ಮಾಡೋದಾಗ್ಲಿ, ಮಾತಾಡೋದಾಗ್ಲಿ, ಪ್ರಿವ್ಯೂ ಆಗ್ಲಿ, ರಿವ್ಯೂ ಕೊಡೋದಾಗ್ಲಿ, ಇದು ತುಂಬಾ ಚೆನ್ನಾಗಿದೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ. ಸಪೋಸ್ ಹಿಂದಿಲಿ ಆಗಿರ್ಬೋದು, ಇಲ್ಲ ತಮಿಳಲ್ಲೂ ಸುಮಾರು ಜನ ಇದ್ದಾರೆ, ಹಿಂದಿಲಿ ಸುಮಾರು ಜನ ಇದ್ದಾರೆ, ಎಕ್ಸ್ ಕ್ರಿಕೆಟರ್ಸ್ ಇದ್ದಾರೆ, ಮತ್ತೆ ಯೂಟ್ಯೂಬರ್ಸ್ ಇದ್ದಾರೆ, ಸುಮಾರು ಜನ ತುಂಬಾ ಚೆನ್ನಾಗಿ ಒಳ್ಳೆ ವಿಡಿಯೋ ಕಂಟೆಂಟ್. ಆಕಾಶ್ ಚೋಪ್ರಾ ಇದ್ದಾರೆ. ಆಕಾಶ್ ಚೋಪ್ರಾ ಇಸ್ ಎಕ್ಸ್ ಕ್ರಿಕೆಟರ್, ಇಂಡಿಯನ್ ಕ್ರಿಕೆಟರ್. ಅದಾದ್ಮೇಲೆ ಫನ್ನಿ ವಿಡಿಯೋ ಮಾಡೋರು ತುಂಬಾ ಚೆನ್ನಾಗಿದ್ದಾರೆ ಅದರಲ್ಲಿ. ಅದಾದ್ಮೇಲೆ ಕಂಟೆಂಟ್ ಓರಿಯೆಂಟಲ್ ಮಾಡೋರೆ ಸುಮಾರು ಜನ ಇದ್ದಾರೆ ಹಿಂದಿಲಿ. ಸೊ ಹಿಂದಿ ಆಡಿಯನ್ಸ್ ಬೇಸ್ ತುಂಬಾ ದೊಡ್ಡದು, ಸೊ ಮಾಡ್ತಾರೆ. ತಮಿಳಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಕನ್ನಡದಲ್ಲಿ ಸುಮಾರು ಜನ ಇದ್ದಾರೆ. ಕನ್ನಡದಲ್ಲಿ ನನಗನ್ಸ್ದಂಗೆ ತುಂಬಾ ಕ್ವಾಲಿಟಿಯಾಗಿ ಮಾಡುವಂತದ್ದು ಜಾನಿ ಮೂರ್ತಿ ಚಾನೆಲ್ ಅಂತ ಇದೆ. ಅವರು ಕಾಮೆಂಟೇಟರ್, ಎಕ್ಸ್ ಕರ್ನಾಟಕ ಕ್ರಿಕೆಟರ್, ಜಾನಿ ಸರ್ ಅಂತ ಎಲ್ಲ ಕರೀತಾರೆ. ಸೊ ಒನ್ ಆಫ್ ದ ಬ್ರಿಲಿಯಂಟ್. ಓಕೆ, ನೀವು ಇವೆಲ್ಲ ನೋಡ್ಬಿಟ್ಟು ಬಂದಿದ್ದೀರಾ, ನಿಮ್ದು ಕ್ವಾಲಿಟಿ ಕಂಟೆಂಟ್ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಕ್ವಾಲಿಟಿ ಇರಬೇಕು. ಸೊ ಈ ಫಸ್ಟ್ ವಿಡಿಯೋದಲ್ಲಿ ನಮ್ದು ಇಂಟ್ರಡಕ್ಷನ್ ಪ್ಲಸ್ ನಾವ್ ಏನ್ ಮಾಡ್ಬೇಕು ಅಂತ ಹೊರಟಿದೀವೋ ಅದು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಲ್ಲಿ ನಿಮ್ಗೆ ಎಂಟೈರ್ ಬ್ರೀಫ್ ಅಂದ್ರೆ ಕಂಟೆಂಟೇ ಇರುತ್ತೆ ಕಂಪ್ಲೀಟ್ಲಿ. ನಾವ್ ಏನ್ ಮಾತಾಡ್ತೀವಿ ಅನ್ನೋದು ಬರೀ ಕಂಟೆಂಟೇ ಇರುತ್ತೆ. ನನಗನ್ಸುತ್ತೆ ಕನ್ನಡದಲ್ಲಿ ಜಾನಿ ಸರ್ ಇದಾರೆ, ಅವ್ರು ತುಂಬಾ ಸೂಪರ್ ಆಗಿ ಮಾಡ್ತಾರೆ. ಅವರು ಮುಂಚೆ DRS ಅಂತ ಶೋ ಬರುತ್ತೆ. DRS ಅಂದ್ರೆ ಅವ್ರು ಎಲ್ಲ ಎಕ್ಸ್ ಕ್ರಿಕೆಟರ್ಸ್, ಕರ್ನಾಟಕ ಕ್ರಿಕೆಟರ್ಸ್ ಎಲ್ಲ ಸೇರ್ಕೊಂಡು ಒಂದ್ ಚಾನಲ್ ಮಾಡ್ಕೊಂಡಿದ್ದಾರೆ DRS ಅಂತ. ವಿಜಯ್ ಭಾರದ್ವಾಜ್ ಸರ್, ಮತ್ತೆ ಜಾನಿ ಮೂರ್ತಿ ಸರ್, ಅಖಿಲ್, ಮತ್ತೆ ಪವನ್ ದೇಶಪಾಂಡೆ, ಮತ್ತೆ ಇನ್ಯಾರೋದು ಭರತ್ ಚಿಪ್ಲಿ, ಸುಮಾರು ಜನ ಅದ್ರಲ್ಲಿ ಬಂದು ಮಾತಾಡ್ತಾರೆ. ಅದು ಚೆನ್ನಾಗಿರುತ್ತೆ. ಬಟ್ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಜಾನಿ ಮೂರ್ತಿ ಅವರು ತುಂಬಾ ಸೀರಿಯಸ್ ಆಗಿ ಕಾಮಿಕ್ ಆಗೆಲ್ಲ ಹೇಳ್ತಾರೆ, ಪ್ರಾಸ ಅದೆಲ್ಲ ತುಂಬಾ ಸೂಪರ್ ಆಗಿ ಹೇಳ್ತಾರೆ. ಇನ್ನೂ ಸ್ವಲ್ಪ ಲೈವ್ಲಿ ಆಗಿ ಯೂತ್ಫುಲ್ ಆಗಿ ಹೇಳ್ಬೋದು ನಾವು ಕಂಟೆಂಟ್ ನಿಮ್ಮ ಅಂತ ನನ್ನ ಅನಿಸಿಕೆ. ದೃಷ್ಟಿಕೋನದಿಂದ ನೀವು ಬೇರೆ ತರ ಏನಾದ್ರು ಬೇರೆ ತರನು ಹೇಳ್ಬೋದು, ಬಟ್ ಕಂಟೆಂಟ್ ಇರ್ಬೇಕು. ಅಂದ್ರೆ ಕ್ವಾಲಿಟಿ ಆಫ್ ಕಂಟೆಂಟ್ ಇರ್ಬೇಕು. ಕ್ರಿಕೆಟ್ ಕಂಟೆಂಟ್ ಅಂದ್ರೆ ಏನಿರುತ್ತೆ? ಇವಾಗ ಮಲ್ಟಿಪಲ್ ಇರುತ್ತೆ. ಒಂದು ಮ್ಯಾಚ್ ಅಂದ್ರೆ ಒಂದು ಪ್ರಿವ್ಯೂ ಮ್ಯಾಚ್ ಆಗ್ಬೋದು, ಇಲ್ಲ ರಿವ್ಯೂ ಮ್ಯಾಚ್ ಆಗ್ಬೋದು. ಎಕ್ಸಾಂಪಲ್ ನಾನು ಪ್ರಿವ್ಯೂ ಮ್ಯಾಚ್ ಅಂತ ಹೇಳ್ತೀನಿ. ಪ್ರಿವ್ಯೂ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಯಾರ್ಯಾರು ಆಡ್ತಿದ್ದಾರೆ, ಅವ್ರದ್ದು ಇತಿಹಾಸ ಏನು, ಗ್ರೌಂಡ್ ಇತಿಹಾಸ ಏನು, ಗ್ರೌಂಡ್ ಅಲ್ಲಿ ಎಷ್ಟು ರನ್ ಹೊಡಿಬಹುದು, ಯಾವ ತರ ಪಿಚ್ ಇದೆ, ಯಾರ್ಯಾರು ಬ್ಯಾಟ್ಸ್ಮನ್ ಇದಾರೆ, ಯಾರ್ಯಾರು ಬೌಲರ್ ಇದಾರೆ, ಯಾರ್ಯಾರು ಆಲ್ರೌಂಡರ್ ಇದಾರೆ, ಅವ್ರ ಸ್ಟ್ರೆಂತ್ಸ್ ಏನು, ಅವ್ರ ಮೈನಸ್ ಏನು. ಸೊ ಇವರಿಬ್ರು ಮುಖಾಮುಖಿ ಎಷ್ಟೊತ್ತಿ ಆಗಿದ್ರು, ಯಾರು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಎಷ್ಟು ಓವರ್ ಆದ್ಮೇಲೆ ವಿಕೆಟ್ ಬೀಳ್ತವೆ, ಅವೆಲ್ಲ ಹೇಳಕ್ ಆಗಲ್ಲ. ಜಸ್ಟ್ ನಾನು ಹೇಳ್ತಿರೋದು ಒಂದು ಏನೋ ಹೇಳ್ತಾರೆ, ಒಂದು ಪ್ರಿವ್ಯೂ ನಾವು ಕೊಡ್ಬೋದು. ಅಂದ್ರೆ ಕ್ವಾಲಿಟಿಯಾಗಿ ಹೆಂಗೆ ಈ ಟೀಮ್ ಹೆಂಗಿದೆ, ಇವಾಗ ಕರೆಂಟ್ ಫಾರ್ಮ್ ಯಾರ್ದಿದೆ, ಅವ್ರದ್ದು ಕರೆಂಟ್ ಪ್ಲೇಯರ್ದು ಫಾರ್ಮ್ ಯಾವ ತರ ನಡೀತಾ ಇದೆ. ಸೊ ಅದ್ರ ಬೇಸ್ ಮೇಲೆ ನಾವು ಇನ್ಫಾರ್ಮೇಶನ್ ಕೊಟ್ಟಾಗ ಡೆಫಿನೆಟ್ಲಿ ಲೈಕ್ ಮಾಡ್ತಾರೆ ಕಂಟೆಂಟ್ ನ. ಯಾಕಂದ್ರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಲ್ರೆಡಿ ಲೈಕ್ ಮಾಡಿದ್ದಾರೆ. ಎಕ್ಸಾಂಪಲ್ ತಮಿಳಲ್ಲಿ ಆಗಿರ್ಬೋದು, ಕಾಮಿಕ್ ಆಗಿ ಸುಮಾರು ಜನ ಮಾಡ್ತಾರೆ. ನಾನು ಕಾಮಿಕ್ ಆಗಿ ಮಾಡ್ಬೇಕು ಅಂದ್ರೆ ನೀವು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಕಾಮಿಕ್ ಆಗಿ ಮಾಡ್ಬೇಕು ಅಂದ್ರೆ ಕಾಮಿಕ್ ಆಗು ನಾವು ಮಾಡ್ಬೋದು. ತುಂಬಾ ಸೀರಿಯಸ್ ಆಗಿ ನಾವು ಮಾಡ್ಬೇಕು ಅಂದ್ರೆ ತುಂಬಾ ಸೀರಿಯಸ್ ಅಂತಲ್ಲ, ಒರಿಜಿನಲ್ ಕಂಟೆಂಟ್ ಜನಕ್ಕೆ ಏನ್ ಬೇಕು ಅದನ್ನ ನಾವು ಹೇಳ್ಬೇಕು ಅಂತ ನನ್ನ ಅನಿಸಿಕೆ. ಇವಾಗ ನಾವ್ ಹೆಂಗೆ ಹೇಳ್ತಾ ಇದೀವೋ ಅದೇ ರೀತಿ ನಿಮ್ಗೆ ಬೇಕು ಅಂತಂದ್ರೆ ನೀವು ಎಸ್ ಅಂತ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾವು ಇದೇ ರೀತಿ ಗುಡ್ ಕಂಟೆಂಟ್ ಓನ್ಲಿ ಅಬೌಟ್ ಕ್ರಿಕೆಟ್ ನಾಲೆಜ್ ಕೊಡ್ತೀರಾ ನೀವು. ನಾಲೆಜ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಶನ್. ಇವಾಗ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ಲಿ ನಿಮ್ಗೆ ಅರ್ಥ ಆಗ್ಬೇಕು. ಓಕೆ, ಈ ಮ್ಯಾಚ್ ಇದೆ, ಈ ತರ ಆಗುತ್ತೆ ಅನ್ನೋದೊಂದು ಒಂದು ಬ್ರೀಫಿಂಗ್ ನಾವು ಕೊಡ್ಬೋದು ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್. ಓನ್ಲಿ ಅಬೌಟ್ ಕ್ರಿಕೆಟ್,
ಓನ್ಲಿ ಅಬೌಟ್ ಕ್ರಿಕೆಟ್ ಅಂತ ಅನ್ಕೊಂಡಿದೀವಿ ಇವಾಗ. ಮುಂದೆ ನೋಡೋಣ ಹೆಂಗೆ ಗೊತ್ತಾಗುತ್ತೆ. ನಾವು ಅನ್ಕೊಂಡ್ರೆ ಅನ್ಕೊಂತೀವಿ, ಅದು 10 ಆಗುತ್ತೆ. ಸೊ ನೋಡೋಣ ಮುಂದೆ ಹೆಂಗ್ ಹೋಗುತ್ತೋ ಹಂಗೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇದು ನಮ್ಮ ಫಸ್ಟ್ನೇ ವಿಡಿಯೋ ಆಗಿರುತ್ತೆ. ತುಂಬಾ ಲಾಂಗ್ ವಿಡಿಯೋ ಆಗಿರ್ಬೋದು. ದಯವಿಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ ನ Subscribe ಸಬ್ಸ್ಕ್ರೈಬ್ ಮಾಡಿ. ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕ್ರಿಕೆಟ್ ಲವರ್ಸ್ ಇದ್ರೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಕಂಟೆಂಟ್ ತುಂಬಾ ಚೆನ್ನಾಗಿ ಬರುತ್ತೆ. ದಯವಿಟ್ಟು ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.